ಫೇಲರ್ ಅಣ್ಣ, ಬ್ರೇಕು ನಿಲ್ಲಿಲ್ಲ. ಹಾಂ ಇನ್ನು ಟರ್ನಿಂಗ್ ಆದರೆ ಇನ್ನು ಕೆಳಗೆ ಬಿದ್ದು ಪ್ಯಾಸೆಂಜರ್ ಒಂದು 60 ಜನ ಇದ್ದರು, ಅವರೆಲ್ಲ ಸ್ಪಾಟ್ ಆಗಿಬಿಡೋರು. ಅದಕ್ಕೆ ಇಲ್ಲಿ ಕಲ್ಲು ಕಟ್ಟಡ ಇತ್ತಲ್ಲ ಅಂದ್ಬಿಟ್ಟು ನಾನು ಡೈರೆಕ್ಟ್ ಅಲ್ಲಿ ಬಂದು ನಿಲ್ಲಿಸಿದ್ದು. ಈಗ ಪ್ರತಿದಿನ ಒಂದೊಂದು ಗಾಡಿಗಳು ಆಕ್ಸಿಡೆಂಟ್ ಆಗ್ತಾ ಇದ್ದಾವಲ್ಲ ನಿಮ್ಮ KSRTC ಇಂದ. ಏನು KSRTC ನಿಮ್ಮ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರೆ ಗಾಡಿಗಳು ಈ ಥರನಾ, ಇಲ್ಲ ಏನು ಸಮಸ್ಯೆ ಅದು? ಪ್ರತಿದಿನ ಗಾಡಿಗಳು ಮಹದೇಶ್ವರ ಬೆಟ್ಟದಲ್ಲಿ ಬರೋ ಗಾಡಿಗಳು ಇದೇ ರೀತಿ ಸಮಸ್ಯೆ. ನಿನ್ನೆ ಒಂದು ಗಾಡಿ ಆಕ್ಸಿಡೆಂಟ್ ಆಗಿದೆ, ಅದನ್ನು ಬ್ರೇಕ್ ಫೇಲರ್ ಅಂತ ಹೇಳ್ತಾ ಇದ್ದಾರೆ. ಡಿಪೋಗಳಿಂದ ಬರೋ ಗಾಡಿಗಳು ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದಾರೆ ಹೆಂಗೆ ಅಣ್ಣ? ಅಲ್ಲಿ ಬ್ರೇಕ್ ಒಂದು ಪ್ಯಾಡು ಒಳಗಡೆ ಡ್ರೈವಿಂಗ್ ಸೀಟಿನ ಕಡೆನೇ ಐತೆ. ಓಕೆ, ಬ್ರೇಕು ಚೆಕ್ ಮಾಡಿಸೋದು ಅಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಎಲ್ಲ ಕರೆಕ್ಟಾಗಿ ಐತೆ ಅಂತ ಕಳಿಸಿದ್ರು. ಇಲ್ಲಿ ಅಪ್ಪಲ್ಲಿ ಬ್ರೇಕ್ ಇಟ್ಟಿದೆ, ನಾನು ಇಲ್ಲಿ ಗಂಟೆ ಕರೆಕ್ಟಾಗಿ ಬಂತು. ಬ್ರೇಕ್ ಒಂಚೂರು ನಿಲ್ಲಿಲ್ಲ, ಗೇರಲ್ಲೂ ಗಾಡಿ ಕಂಟ್ರೋಲ್ ಆಗಲಿಲ್ಲ, ಫುಲ್ ಡೌನು. ಕಂಟ್ರೋಲ್ ಆಗಲಿಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇದು ಸಿಮೆಂಟ್ ಕಟ್ಟಡ ಅಣ್ಣ, ಇದು ನಿಲ್ಲೋದಿಲ್ಲ, ಆಮೇಲೆ ಫುಲ್ 25 ಆಳ ಐತೆ. ಇನ್ನು ಪ್ಯಾಸೆಂಜರ್ ಎಲ್ಲ ಸ್ಪಾಟ್ ಆಯ್ತಾರೆ ಅಂದ್ಬಿಟ್ಟು ಅಣ್ಣ, ನಾನು ಕಲ್ಲು ಕಟ್ಟಡ ಐತಲ್ಲ, ಗಾಡಿ ಡ್ಯಾಮೇಜ್ ಆಯ್ತದೆ, ನಮ್ಮ ಮನೆ ಬರೋ ಚೆನ್ನಾಗಿದ್ರೆ ಬದುಕು ಕುಳಿತೀವಿ ಅಂದ್ಬಿಟ್ಟು ಡೈರೆಕ್ಟ್ ಬಂದಂಗೆ ಬಿಟ್ಟೆ ಅಣ್ಣ. ಎಷ್ಟು ಸೀಟ್ ಇದೆ ಸರ್ ನಿಮ್ಮ ಬಸ್ಸಲ್ಲಿ? ಸ್ಟ್ಯಾಂಡಿಂಗು ಒಂದು 15 ಸೀಟ್ ಇದ್ರು ಅಣ್ಣ. ಸೀಟ್ ಫುಲ್ ಸೀಟ್ ಇದ್ದು ಸ್ಟ್ಯಾಂಡಿಂಗ್ ಒಂದು 15 ಸೀಟ್ ಇದ್ದು. ಯಾರಿಗೂ ಒಂದು ಸ್ಕ್ರಾಚು ಆಗಿಲ್ಲ ಅಣ್ಣ. ಯಾರಿಗೇನಾಗಿಲ್ಲ. ಈಗ ಎಲ್ಲರೂ ಕಳಿಸ್ಕೊಟ್ರ? ಎಲ್ಲರಿಗೂ ಬೇರೆ ಬಸ್ ಹತ್ತಿಸ್ಕೊಟ್ಟು ಸುರಕ್ಷಿತವಾಗಿ ಹೋದ್ರು. ಯಾವ ಡಿಪೋ ಗಾಡಿ ಅಣ್ಣ ನಿಮ್ಮದು? ಹುಣಸೂರು ಡಿಪೋ ಅಣ್ಣ.